ಏನಮ್ಮ ಇದು? ಹೋದ್ ಸಲ 1ನೇ ರ್ಯಾಂಕ್ ಬಂದಿದ್ದೆ, ಈ ಸಲ 25ನೇ ರ್ಯಾಂಕ್ ಬಂದಿದ್ಯಾ? ಮೊದಲಾದ್ರೆ ಅಮ್ಮ ಹೇಳ್ಕೊಡ್ತಾ ಇದ್ರು, ಈಗ ನೀನು ಹೇಳ್ಕೊಡಲ್ಲ, ಅಮ್ಮನೂ ಹೇಳ್ಕೊಡಲ್ಲ. ಮತ್ತೆ ನಾನು ಹೇಗಪ್ಪ ರ್ಯಾಂಕ್ ಬರ್ಲಿ? ನಿಮ್ಮಮ್ಮ ಯಾವತ್ ಕೆಲ್ಸಕ್ಕೆ ಸೇರ್ಕೊಂಡ್ಲೋ ಅವತ್ತೇ ನಮ್ಮನೆ ಎಕ್ಕುಟ್ಟು ಹೋಯ್ತು. ಮೀನಾ, ವೀಣಾ, ಈಗ ತಿಂಡಿ ತಿಂತಿದ್ದೀರಾ? ಹೌದಮ್ಮ. ಯಾಕೆ? ಮತ್ತಿನ್ನೇನ್ ಮಾಡ್ತಾರೆ? ಇವ್ರು ನೋಡ್ಕೊಳಕ್ ಈ ಮನೇಲಿ ಯಾರಿದ್ದಾರೆ? ನೀನ್ ನೋಡ್ರೆ ಬೆಳಿಗ್ಗೆ ಹೋದಳು ಓಟಿ ಗಿಡಿ ಅನ್ಕೊಂಡು ಇವಾಗ ಬರ್ತಾ ಇದ್ಯಾ. ಯಾರನ್ನ ಕೇಳ್ಬಿಟ್ಟು ಇವೆಲ್ಲ ಮಾಡ್ತಾ ಇದ್ಯಾ? ನೀನ್ ಹಣ ಸಂಪಾದನೆ ಮಾಡೋದೇ ಮುಖ್ಯ ಆಗೋಯ್ತು. ಮಕ್ಕಳು ಹಾಳಾಗೋದ್ರೂ ಪರವಾಗಿಲ್ಲ. ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ಬರೋ ಸಂಬಳದಲ್ಲಿ ಮನೆ ನಡ್ಸೋದ್ ಕಷ್ಟ. ನೀವ್ ಬೇರೆ ಮನೇಲಿದ್ದೀರಾ. ಓಟಿ ಮಾಡಿದ್ರೆ 1,000 ರೂಪಾಯಿ ಜಾಸ್ತಿ ಸಿಗುತ್ತೆ, ಅದಕ್ಕೆ ಅಂತ ಮಾಡ್ದೆ. ಈಗ ಮಕ್ಕಳಿಗೆ ಏನಾಗಿದೆ ಅಂತ? ಏನಾಗಿದೆನಾ ನೋಡು, ನಿನ್ನ ಮಗಳು ಪ್ರೋಗ್ರೆಸ್ ರಿಪೋರ್ಟ್ ನೋಡು. ಏನಾಯ್ತು? ಪ್ರತಿ ಸಲ ಫಸ್ಟ್ ರ್ಯಾಂಕ್ ಬರ್ತಿದ್ದೋಳು ಈ ಸಲ 25ನೇ ರ್ಯಾಂಕ್ ಬಂದಿದ್ದಾಳೆ. ವೀಣಾ, ಇವಳು ನೋಡಿದ್ರೆ ಹಸಿವು ಹಸು ಅಂತ ಪ್ರಾಣ ತೆಗಿತಾಳೆ. ಜೇಬಲ್ ದುಡ್ಡು ಬೇರೆ ಇರ್ಲಿಲ್ಲ, ಸಾಲ ಮಾಡ್ಬಿಟ್ಟು ಹೋಟ್ಲಿಂದ ತಿಂಡಿ ತಂದಿದ್ದಾಯ್ತು. ನೀನ್ ಪ್ರತಿದಿನ ಈ ರೀತಿ ಲೇಟಾಗಿ ಬಂದ್ರೆ ಅಡಿಗೆ ಮಾಡೋದು ಯಾವಾಗ, ಊಟ ಮಾಡೋದು ಯಾವಾಗ, ಮಕ್ಕಳು ಪಾಠ ಹೇಳ್ಕೊಡೋದು ಯಾವಾಗ? ಮನೆ ನೀವು ಸುಮ್ನೆ ಕೂತಿದ್ದೀರಲ್ಲ, ನೀವು ಪಾಠ ಹೇಳ್ಕೊಡಿ. ಹೋಟ್ಲಿಗೆ ಹೋಗಿ ಸಾಲ ಮಾಡಿ ದೋಸೆ ತರ ಬದಲು ಮನೇಲಿ ಎಲ್ಲ ಪದಾರ್ಥನೂ ಇದೆ, ನೀವೇ ಅಡ್ಗೆ ಮಾಡಿ ಊಟ ಹಾಕಿ. ಏನೇ ನನಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬ ಅಂತ ಹೇಳುವಷ್ಟು ಧೈರ್ಯ ಬಂತ? ಒಂದೇ ಒಂದು ತಿಂಗಳು ನೀನ್ ಕೆಲಸಕ್ಕೆ ಹೋಗಿದ್ದಕ್ಕೆ ನಿನಗೇ ಇಷ್ಟು ಕೊಬ್ಬಿರಬೇಕಾದ್ರೆ ಇಷ್ಟು ವರ್ಷ ನಿನ್ನನ್ನ ಸುಮ್ಮನೆ ಕೂರಿಸಿ ಊಟ ಹಾಕದ್ನಲ್ಲ, ನನಗೆಷ್ಟು ಇರಬೇಡ. ನೀವೇನ್ ಪುಕ್ಷಟೆ ಊಟ ಹಾಕಿಲ್ಲ. ನಾವು ಸಂಸಾರಕ್ಕೆ ಅಂತ ಹಗಲು ರಾತ್ರಿ ಜೀವ ತೆರಿದೀವಿ, ದುಡ್ದಿದ್ದೀವಿ. ದುಡ್ದಿದ್ಯಾ? ಏನೇ ನೀನ್ ದುಡ್ದಿರೋದು? ಆಟೋ ರಿಕ್ಷಾ ಓಡಿಸಿದ್ಯಾ, ಕಳ್ಳೆಕಾಯಿ ಮಾರಿದ್ಯಾ, ಬಂಬ ಮಿಠ ಮಾರಿದ್ಯಾ? ಏನ್ ದುಡ್ಬಿಟ್ಟಿದ್ಯಾ ನೀನು? ಏನ್ ದುಡ್ದಿಲ್ಲ ನಾನು. ನಿಮ್ ಹಸ್ತು ಹೊಟ್ಟೆಗೆ ಕುಳ ಬೇಸ್ ಹಾಕಿದೀನಿ, ನಿಮ್ ಕುರ್ತೆಗೆ ಸೋಡಾ ಮಿಕ್ಸ್ ಮಾಡ್ಕೊಟ್ಟಿದೀನಿ, ನಿಮ್ ವಾಸನೆ ಬಟ್ಟೆ ಹೋಗ್ಕೊಟ್ಟಿದೀನಿ, ನಿಮ್ ಕಾಲು ಒತ್ತಿದೀನಿ. ಇಷ್ಟೆಲ್ಲ ಮಾಡೋ ಬದಲು ನಾನು ನೆಮ್ಮದಿ ಕೆಲ್ಸಕ್ಕೆ ಹೋಗ್ಬಿಟ್ಟು 4 ಕಾಸು ಕೂಡ ಹಾಕೊಂಡಿದ್ರೆ ಜಾಲಿಯಾಗಿರ್ಬೋದಾಗಿತ್ತು. ನಿಮ್ಮನ್ ಮದುವೆ ಮಾಡ್ಕೊಂಡು ನನ್ನ ಜೀವನ ಕೊಟ್ಟೋದ್ ಹಾಳೆ ಎಕ್ಕಡ ಆಗೋಯ್ತು. ಏನೇ ಸ್ಪೀಡ್ ಹಂಗೆ ಜಾಸ್ತಿ ಆಗ್ತಾ ಇದೆ ಗೊತ್ತಲ್ಲ? ನನ್ ಗುದ್ರು ಅಲ್ಲೆಲ್ಲ ನನ್ ಕೈ ಹಿಡಿಯುವಷ್ಟು ಧೈರ್ಯ ಬಂತು ನಿನ್ಗೆ? ಎಲ್ಲ ನನ್ನ ಮಕ್ಕಳ ನೀವು ಅಮ್ಮಂಗೆ ಸಪೋರ್ಟಾ? ಎಲ್ಲರೂ ಒಟ್ಟಿಗೆ ಸೇರಿ ಸಂಗೆ ಕಚ್ಚ ತುಳು ಹಾಕ್ಬಿಡ್ತೀನಿ ನನ್ನ ಮಗ. ಎಲ್ಲ ಇವನಾಲೇ ಏನೇ ನಾನು ಹುಟ್ಟಿದ ಮಕ್ಕಳನ್ನ ನನಗೆ ಎದುರು ಕಟ್ತೀಯೋ? ನೀನ್ ನೋಡ್ಕೊತೀನಿ. ಅವ್ರ ಕೆಲ್ಸಕ್ಕೆ ಹೋದ ದಿನಾನೇ ಅವ್ರ ಕೈ ಕಾಲನ್ನ ಹಂಗೆ ತಿರ್ಚಾಕ್ಬಿಡ್ಬೇಕಾಗಿತ್ತು, ಹಾಗೆ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ನನಗೂ ಸ್ವಲ್ಪ ಜಾಗ ಕೊಡ್ರಮ್ಮ, ನಾನು ಇಲ್ಲೇ ಮಲ್ಕೋತೀನಿ. ಏನು ಇದು ಶಾಪ ಸಮೇತ ಬಂದಿದ್ದಾನೆ? ಹೂನಮ್ಮ, ನಾನ್ ಫೋನ್ ಮಾಡಿ ಹೇಳಿದ್ರು ಯಾಕೆ ಅಡಿಗೆ ಮಾಡಿಲ್ಲ, ಇವತ್ತು ನನ್ ಪಕ್ಕ ಮಲ್ಕೋಬೇಡಿ ಅಂತ ನನ್ನ ಹೆಂಡತಿ ನನ್ನ ಆಚೆ ತಳ್ಬಿಟ್ಲಮ್ಮ. ಸರಿ ಹೋಯ್ತು ಕಣ್ರ. ಅಲ್ವೋ, ನಿನ್ ಹೆಂಡತಿ ನೋಡ್ದೆ ನಿನ್ನ ಕುತ್ತಿ ಆಚೆಗೆ ದಬ್ಬಿಟ್ಲು, ಇವನ್ ಹೆಂಡತಿ ಇವನ ಕೈ ಹಿಡಿದು ತಿರ್ಗಿಸ್ಬಿಟ್ಲು. ಇದೆಲ್ಲ ನೋಡ್ತಾ ಇದ್ರೆ ವಿಷಯ ಎಲ್ಗೋಗಿ ತಲುಪುತ್ತೋ ಗೊತ್ತೇ ಆಗ್ತಾ ಇಲ್ಲ. ನಿನ್ ಕೈ ತಿರ್ಚ್ಬಿಟ್ಲಾ? ಬರೀ ಕೈ ತಿರ್ಚಿದ್ರೆ ಪರವಾಗಿಲ್ಲ ಕಣೋ, ನಾನೇನಾದ್ರು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನನ್ನ ತಲೆನೇ ಹೊಡೆದು ಹಾಕ್ಬಿಟ್ಟಿರೋರು. ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ಲೇಬೇಕಮ್ಮ. ಇದಕ್ಕೆ ಮುಖ್ಯ ಕಾರಣ ಯಾರು ಹೇಳು? ಇನ್ಯಾರು? ಆ ಸುಗುಣನೇ. ಅದೇ, ಅವಳನ್ನ ಬಡಿದ್ರೆ ಅವಳೇ ನಮ್ ಹೆಂಡತಿ ಕೆಲ್ಸಕ್ಕೆ ಹೋಗೋದನ್ನ ನಿಲ್ಲಿಸ್ತಾಳೆ. ಕರೆಕ್ಟ್ ಶಿಷ್ಯ. ನಾಳೆ ಬೆಳಿಗ್ಗೆ ಆಂಟಿ ಕತೆ ಮುಗೀತು ಅನ್ಕೋ, ಚಟ್ಟ ರೆಡಿ ಮಾಡು. ಲೋ ನನ್ ಮಕ್ಳ ಆತರ ಪಡ್ಬೇಡ್ರು, ಸ್ವಲ್ಪ ಇರ್ರಿ, ನನ್ ಮಾತು ಸ್ವಲ್ಪ ಕೇಳ್ರು. ಮೊದಲು ನಮಗ್ ಕೆಲ್ಸ ಸಿಗ್ಲಿ, ಆಮೇಲೆ ಯೋಚನೆ ಮಾಡೋಣ. ಕಾಯಬಾರ್ದು, ಆಮೇಲೆ ಅಂದ್ರೆ ಕೆಲಸ ಆಳು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಆಂಟಿ ಕತೆ ಏನು ನಾನು ತೋರಿಸ್ಬಿಡ್ತೀನಿ. ಲೇ ಶಿಷ್ಯ, ಬೇಗ ಬರೋ. ಬರೋ ನೋಡ, ನಾನಿವತ್ತು ಕೊಲೆ ಮೂಡಲಿದ್ದೀನಿ. ಆಂಟಿ ಮನೆಗೆ ಹೋದ್ರೆ ಅವಳ ಕೊಂದೆ ಕಣ ಬರೋದು. ಬಿಟ್ಟಿಗಿಟ್ಟಿಯಾ? ಹಂಗೆ ಮಾಡು ಶಿಷ್ಯ. ನಾನೇನಾದ್ರೂ ಜೈಲ್ಗೆ ಹೋದ್ರೆ ಶಿಷ್ಯ, ನನ್ನ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ಬೇಡ. ನಿನ್ನ ಮನೆ ಖಾಲಿ ಮಾಡಿ ನನ್ನ ಮಕ್ಕಳನ್ನ ಅಲ್ಲಿಡು. ಹಂಗೆ ಆಗ್ಲಿ ಶಿಷ್ಯ, ನಾನು ಆಂಟಿ ಮನೆ ಸೇರ್ಕೊಂಡ್ಬಿಡ್ತೀನಿ. ಮಜಾ ಮಾಡ. ಯಾರ ಮನೆ ಯಾರು ಇಟ್ಕೋತಿರೋ? ಲೇ ಮುದ್ಕ, ನಾನೀಗ ತುಂಬಾ ರಾಂಗ್ ಆಗಿದ್ದೀನಿ. ಎದುರು ಸಿಕ್ಕದೆ ನಿನ್ ಚಾರ್ಜ್ ಚೆನ್ನಾಗಿ ಬೆಂಡ್ ಮಾಡ್ಬಿಡ್ತೀನಿ. ಆಮೇಲೆ ಸೈಡ್ಗೆ ಓಡಾಡ್ಬೇಕು, ಜ್ಞಾಪಕ ಇಟ್ಕೋ. ಮುಚ್ಚಾಯ ಬಾಯ್. ಏನ್ ಮಾಡ್ತಿರೋ? ನೀವು ನನ್ನ ಮನೆನ ನಿಮ್ ಮನೆ ಅಂತ ಹೇಳ್ಕೊಂಡು ಸಾಲ ತಗೊಂಡಿದ್ದು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನೋ? ಯಜಮಾನ್ರೆ ಏನೋ ತಮಾಷೆಗೆ ಆಗಿದಾಗೋಯ್ತು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋತಿರಲ್ಲ. ತಮಾಷೆ ಹಾಕ್ಬಿಡ್ತೀನಿ ನೋಡು. ಇಂಥ ವಿಚಾರದಾಗ ತಮಾಷೆ ಏನಯ್ಯ? ನೋಡು, ನೀವಿಬ್ರು ನಾಳೆನೆ ಮನೆ ಖಾಲಿ ಮಾಡ್ಬೇಕು. ಕರಿಯ, ನೀನೊಬ್ಬ ಇವತ್ತೇ ಮನೆ ಖಾಲಿ ಮಾಡ್ಬೇಕು. ಪಾರ್ಟಿ ಕರ್ಕೊಂಡ್ ಬಂದಿದ್ದೀನಿ, ಮನೆ ನೋಡ್ರೆ ಹೋಗಿ.
ನನ್ನ ಖಾಲಿ ಮಾಡು ಅಂತ್ಯಾ? ನೀನ್ ಇವತ್ತು ಮಾಡ್ಬಿಡ್ತೀನಿ. ನಾನು ಹೊಡಿತೇನ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಯ್ಯೋ ವಾಟ್ ನಾನ್ಸೆನ್ಸ್. ಮನೆ ಓನರ್ ಕೂಡ ಹಿಂಗ ನಡ್ಕೊಳ್ಳೋದು ಯಾಕೆ ಹೊಡಿತೀರಿ ಆತನ? ಆಂಟಿ ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡೋ ಅಂತ ಹೊರಟಿದ್ದೆ, ಈಗ ನೀನೇ ಸಿಕ್ಕಿದ್ಯಾ? ಇವತ್ತು ನೀನೇನಾಗೋಗ್ತೀಯ ಗೊತ್ತಿಲ್ಲ. ಏನೋ ಬೆದರಿಕೆ ಹಾಕ್ತಿ. ನನ್ ಸಂಗಡ ಇವೆಲ್ಲ ಇಟ್ಕೋಬೇಡ. ಏನ್ ನಿನ್ ಸಂಗಡ ಎಲ್ಲ ಇಟ್ಕೊಂಡು ಏನು ಸಾಯಿಸ್ತಾ ಬಿಡಲ್ಲ ನಾನು. ನೋಡ್ರಿ, ಯಾವತ್ತು ನೀವು ನಮ್ಮ ಮನೆ ಹೆಂಗಸರೆಲ್ಲ ತಲೆ ಕೆಡಿಸಿ ಕೆಲಸ ಕಳಿಸಿದ್ರು ಅವತ್ತೇ ನಿಮ್ಮ ಹತ್ರ ಗಲಾಟೆ ಮಾಡ್ಬೇಕಾಯ್ತು. ಹೋಗ್ಲಿ ಅಂತ ಸುಮ್ಮನೆ ಇದ್ವಿ. ಈಗಲೂ ಹೇಳ್ತಾ ಇದೀನಿ, ಹೆಚ್ಚಿಗೆ ಮಾತಾಡದೆ ಒಳಗೋಗಿ. ನಾಲ್ಕ ಸಂಪಾದನೆ ಮಾಡಿ ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ. ನೀನ್ ನನಗ್ ಬುದ್ಧಿ ಹೇಳಕ್ ಬಂದಿಯಾ? ಈ ಮಂಗನಾಟ ಎಲ್ಲ ನಿಮ್ ಹೆಂಡತಿರ ಹತ್ರ ಇಟ್ಕೊಳ್ರಿ, ನನ್ ಸಂಗಡ ಬೇಡ. ನೀನು ಅಷ್ಟೇ, ನೀನು ಕೋಪನೆಲ್ಲ ನೀನು ಬ್ಲೌಸು ಸೀರೆ ಹಿಂಡಾಕ್ತಾನಲ್ಲ ನಿನ್ ಗಂಡ, ಅವನ ಹತ್ರ ಇಟ್ಕೊಂಡ್ ನಮ್ಮ ಹತ್ರ ಬೇಡ. ಅಯ್ಯೋ ಪಾಪಿ, ನನ್ ಗಂಡನ್ ಬಗ್ಗೆ ಮಾತಾಡ್ತೀಯಾ? ಸಾಯಿಸ್ಬಿಡ್ತೀನಿ. ಬರ್ಲಿ ಅವರು, ನಿನಗ್ ಸರಿಯಾಗಿ ಮಾಡಿಸ್ತೀನಿ. ಅವ್ನು ಬಂದ್ರು ತಾನೆ, ಅವ್ನು ಬರೋವರೆಗೂ ನೀನ್ ಜೀವಂತ ಇರ್ಬೇಕಲ್ಲ. ಲೇ ಶಿಷ್ಯ, ನಿಮ್ಮನ್ನ ಪೊಲೀಸರಿಗೆ ಹಿಡ್ಕೊಂಡಿಲ್ಲ ಅಂದ್ರ ನಾನ್ ಸುಗಣನೇ ಅಲ್ಲ. ಪೊಲೀಸ್ ಅಂತೆ ಪೊಲೀಸು, ನಮ್ಮನ್ನ ಪೊಲೀಸ್ ಹಿಡ್ಕೊಡ್ತಾಳ. ಶಿಷ್ಯ ನೀನ್ ಬಾ, ನೀನ್ ಹೇಳ್ತೀನಿ. ನಮ್ಮ ಹತ್ರನೇ ನಕ್ರ ಮಾಡ್ತಾಳೆ ಆಂಟಿ. ನನ್ನ ಮಕ್ಳ, ಆಂಟಿ ಹತ್ರ ಅಷ್ಟೊಂದು ಗಲಾಟೆ ಮಾಡಿದ್ರಲ್ಲ, ಅವಳು ಏನಾದ್ರು ಪೊಲೀಸ್ ಗಿಲೀಸ್ ಅಂತ ಕಂಪ್ಲೇಂಟ್ ಕೊಟ್ರೆ ನಿಮ್ ಗತಿ ಏನೋ? ಪೊಲೀಸ್ ಏನೋ ಮಿಲಿಟರಿನೇ ಬರ್ಲಿ, ನಾನ್ ನೋಡ್ಕೋತೀನಿ. ಬರ್ರಿ ಅವ್ವ, ಅವರ ಗಲಾಟೆ ಮಾಡಿದ್ದು. ಅವರು ನನ್ನ ಕೊಲ್ಲಕ್ ಬಂದಿದ್ರು. ಅಲ್ಲಿ ಔಸ್ಪಲ್ತಾದನಲ್ಲ ಕರಿಯ, ಅವನ ಮಾತ್ರ ಬಿಡ್ಬೇಡಿ. ಬಿಡಿ ಹೋಗಿ ಯಾಕೋ ಎದಳ ಮೇಲೆ ದೊಡ್ಡ ರೌಡಿ ಏನೋ, ಕೊಲೆ ಮಾಡಕ್ ಹೋಗ್ತೀಯೇನೋ? ಮೇಡಮ್ ನೋಡಿ, ನಡೆದಿದ್ದೇನು ಅಂತ ನಾನು ಹೇಳ್ತೀನಿ. ಅವರು ನಮ್ಮ ಫ್ಯಾಮಿಲಿ ಮ್ಯಾಟರ್ಗೆ ತಲೆ ಹಾಕಿದ್ರು, ಅದಕ್ಕೆ ನಾವು ಬೈದಿದಂತೂ ನಿಜ. ಆದ್ರೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿ ಅಂತ ಹೇಳಿದ್ರಲ್ಲ, ಅದು ಸುಳ್ಳು. ಯಾಕೋ ಸುಳ್ಳು ಹೇಳ್ತೀಯಾ? ನೀವೆಲ್ಲ ಓನರ್ ಹೊಡಿಲಿಲ್ಲ, ನಾನ್ ಅಡ್ಡ ಬಂದಿದ್ದಕ್ಕೆ ನನ್ ಮೇಲೆ ಕೈ ಮಾಡಕ್ ಟ್ರೈ ಮಾಡ್ಲಿಲ್ಲ. ಲೇ ಆಂಟಿ, ನೀನು ಪದೇ ಪದೇ ನಮ್ ರೂಟ್ ನ ಕ್ರಾಸ್ ಮಾಡ್ತಾ ಇದೀಯಾ. ಜಾಮ ಹೋಗ್ತೀಯ, ಹುಷಾರ್. ನನ್ ಮುಂದೆ ಮಾಡ್ತೀನೋ? ನಡಿ ಸ್ಟೇಷನ್ಗೆ. ನೋಡು, ನಾನ್ ನಿನ್ ಜೊತೆ ಬರಲ್ಲ. ನಾನು ಗಂಡ್ಸು. ಒಂದ್ ವೇಳೆ ನಾನು ಬರ್ಲೇಬೇಕು ಅಂದ್ರೆ ಯಾರಾದ್ರೂ ಗಂಡ್ಸು. ಮತ್ತೆ ಮತ್ತೆ ನನ್ನ ಸ್ನೇಹಿತರ ಮೇಲೆ ಕೈ ಮಾಡ್ತಾ ಇದ್ದೀರಾ. ಇನ್ನೊಂದ್ ಸಲ ಕೈ ಮಾಡಿದ್ರೆ ಸಿಎಂ ವರ್ಗೂ ಉತ್ತರ ಹೇಳ್ಬೇಕಾಗತ್ತೆ. ಹುಷಾರ್. ಏನೋ ಅಂದೆ, ಕೈ ಮಾಡ್ಬಾರ್ದಾ? ಮೇಡಮ್ ನೋಡಿ ನೋಡಿ, ಹೇಳ್ತಾ ಇದೀನಿ, ಎವಿಡೆನ್ಸ್ ಇಲ್ಲದೆ ನೀವೆಲ್ಲರ ಮೇಲೆ ಕೈ ಮಾಡ್ತಾ ಇದೀರಾ, ಅದು ತಪ್ಪು. ಆಮೇಲೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯ ನೀನು? ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಫರ್ದರ್ ಕಾನ್ಸಿಕ್ವೆನ್ಸ್ ನೀವು ಫೇಸ್ ಮಾಡ್ಬೇಕಾಗುತ್ತೆ. ಆರ್ ಯು ರೆಡಿ? ಏನಾಯ್ತು? ನಿಮ್ ಹೆಂಡತಿ ಇವರೆಲ್ಲ ಬಂದು ತೊಂದರೆ ಕೊಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಏನಾಯ್ತು ಅಂತ ವಿಚಾರಿಸಕ್ ಬಂದ್ರೆ ನಮ್ಮ ಹತ್ರನೇ ನಕಲ ಮಾಡ್ತಾರೆ. ಮೇಡಮ್ ನೀವು ತಿಳ್ಕೊಂಡಿರೋ ಹಾಗೆ ಅವರು ರೌಡಿಗಳಲ್ಲ, ನಮ್ಮ ಪಕ್ಕದ ಮನೆಯವರು, ಸಂಭಾವಿತರು. ಏನೋ ಕೆಲಸ ಇಲ್ಲ ಹೀಗೆ ಮಾಡ್ಕೊಂಡಿರ್ಬೋದು. ಅದನ್ನೇ ದೊಡ್ಡದು ಮಾಡ್ಬೇಡಿ ದಯವಿಟ್ಟು. ನಾನು ನೋಡ್ತೀನಿ. ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರನ್ನ ಸಪೋರ್ಟ್ ಮಾಡ್ಬೇಡಿ. ಏನೇ ಆದ್ರೂ ಅಕ್ಕಪಕ್ಕದ ಮನೆಯವರ ಮೇಲೆ ಕಂಪ್ಲೇಂಟ್ ಕೊಡೋದ? ಏನಾಯ್ತು ಅಂತ ಗೊತ್ತಾ ನಿಮ್ಗ? ನೀನ್ ಒಳಗೋಗನ್ ಅಲ್ರಿ, ನೀನ್ ಒಳಗೋಗನ್ನಲ್ಲ. ನಡಿ. ಮೇಡಮ್, ನಿಮ್ದು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ತಾನೆ? ಹೌದು ಸರ್. ನಿಮ್ಮ SHO ವಿಶ್ವನಾಥ್ ಹತ್ರ ನಾನು ಮಾತಾಡ್ತೀನಿ, ನೀವು ಹೋಗಿ. ಓಕೆ ಸರ್. ಬೇಡಿ ಬೇಡಿ ನೋಡಿ. ಕೆಲ್ಸ ಇಲ್ಲ ಅನ್ನೋ ಬೇಜಾರಿದ್ರ ಅದನ್ನ ಕಂಡೋರ್ ಮೇಲೆ ತೋರ್ಸೋದ? ಎಲ್ಲ ನೀವು ಕೊಟ್ಟಿರೋ ಸದ್ರ. ಒಳ್ಳೆ ಸಮಯಕ್ಕೆ ನಮ್ಮ ಯಜಮಾನ್ರು ಬಂದ್ಬಿಟ್ರು, ಇಲ್ಲ ಅಂದ್ರ 6 ತಿಂಗಳು ಒಳಗ್ ಹಾಕಿಸ್ತಿದ್ದ. ಇದೊಂದ್ಸಲ ಮಾತ್ರ ಕ್ಷಮಿಸ್ಬಿಡಿ. ಇನ್ಮೇಲಿಂದ ಹೀಗಾಗ್ದಾಗ ನಾವು ನೋಡ್ಕೋತೀವಿ. ಇನ್ನೊಂದ್ಸಲ ಅವ್ರ ನನ್ ವಿಷಯಕ್ ಬಂದ್ರ ಜೀವನ ಇಡೀ ಜೈಲ್ನ ಕೊಡೋ ಹಂಗ್ ಮಾಡ್ಬಿಡ್ತೀನಿ. ಈ ಸುಗುಣ ಒಳಗ ಇನ್ನೊಬ್ಬಳು ಸುಗುಣ ಆದಾಳ, ಅವಳು ತುಂಬಾ ಡೇಂಜರಸ್. ನಿಮ್ ಗಂಡಂದ್ರೆ ಹೇಳ್ರಲ್ಲ. ಎಷ್ಟು ಕೆಟ್ಟದಾಗ ನಡ್ಕೊಂಡ್ರೋ ಏನೋ. ಪಾಪ ಅಕ್ಕ ಬೇಜಾರ್ ಮಾಡ್ಕೊಂಡಿದ್ದಾರೆ. 3 ಹೊತ್ತು ಮನೇಲಿ ತಿಂದ್ಕೊಂಡು ಸುಮ್ನೆ ಕೂತಿರ್ತಾರಲ್ಲ, ಅದಕ್ಕೆ ಅವ್ರು ಹೀಗಾಡೋದು. ಹೇಗಾದ್ರೂ ಮಾಡಿ DPಗಳಿಗೆ ಚೆನ್ನಾಗಿ ದಬಾಯಿಸ್ಬೇಕು. ಇವತ್ತೇ ಒಂದ್ ನಿರ್ಧಾರಕ್ಕೆ ಬರ್ಬೇಕು. ಸುಮ್ನೆ ಆತರ ಬೀಳ್ಬೇಡ ಕಣೆ. ಇಂಥ ವಿಷಯಗಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅವ್ರ ದಿನ ಒಬ್ರೊಬ್ರ ಹತ್ರ ಹೋಗಿ ಜಗಳ ಮಾಡ್ಕೊಂಡ್ ಬರ್ಲಿ, ನಾವ್ ಸುಮ್ನೆ ಕುತ್ಕೊಂಡು ನೋಡ್ತಾ ಇರೋಣ. ನೋಡೆ, ಮೊದ್ಲೇ ಅವ್ರಿಗೆ ನಾವು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ. ನಾವು ಕೆಲ್ಸಕ್ಕೆ ಹೊರಟಾಗ ನಮ್ಮ ಹತ್ರ ಗಲಾಟೆ ಮಾಡ್ತಾರೆ. ಹೊರಟ ಮೇಲೆ ಇವ್ರ ಹತ್ರನೂ ಗಲಾಟೆ ಮಾಡಿದ್ದಾರೆ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂದ್ರೆ, ನಮ್ ಕಂಪನಿ ಯಜಮಾನ್ರನ್ನ ಕೇಳಿ ಅವ್ರಿಗೂ ಕೆಲಸ ಕೊಡಿಸ್ಬೇಕು. ಹಾಗೆಲ್ಲ ಸರಿ ಹೋಗುತ್ತೆ. ಒಂದ್ ನಿಮಿಷ ಸರ್, ನಿಮ್ಗೆ ಈ ಫ್ಯಾಕ್ಟ್ರಿ ಬಿಟ್ಟು ಇನ್ನೊಂದು ಮೋಟರ್ ಕಂಪ್ನಿ ಕೂಡ ಇದೆಯಂತೆ. ಇದೆ, ಅದಕ್ಕೆ? ಸರ್, ನಮ್ 3 ಜನ ಗಂಡಂದಿರ್ಗೆ ಮೆಕ್ಯಾನಿಕ್ ಕೆಲಸ ಎಲ್ಲ ಗೊತ್ತು. ಈ ಕೆಲಸ ಇಲ್ಲದೆ ಮನೇಲಿ ಕೂತಿದ್ದಾರೆ.
ಅವ್ರಿಗೆ ಕೆಲ್ಸ ಕೊಟ್ರೆ ತುಂಬಾ ಉಪಕಾರ ಆಗತ್ತೆ. ಹೌದು ಸರ್. ಮೊದಲೇ ಹೇಳಬಾರ್ದಾಗಿತ್ತೇನಮ್ಮ. ಇವತ್ ಬೆಳಿಗ್ಗೆ ತಾನೇ 3 ಜನಕ್ಕೆ ಆ ಕೆಲಸ ಕೊಟ್ಬಿಟ್ಟು. ಸರ್ ನೀವೇ ಬಾಸು ಸರ್. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಸರ್. ನಮ್ಮ ಯಜಮಾನಿಗೆ 12 ವರ್ಷ ಅನುಭವ ಇದೆ ಸರ್. ಬ್ಯಾಂಗ್ಳೂರ್ ಮೋಟಾರ್ಸ್ ನಲ್ಲಿ ಕೆಲಸ ಮಾಡ್ತಿದ್ರು ಸರ್. ಹೌದಾ? ಅವ್ರ ಹೆಸರೇನು? ಸರ್ ನಮ್ಮ ಮನೆಯವ್ರ ಹೆಸರು ರಾಮನಾಥ್ ಅಂತ, ಇವ್ರ ಗಂಡನ ಹೆಸರು ರಮೇಶ್. ನನ್ನ ಗಂಡ ಹೆಸರು ಕರಿಯಪ್ಪ ಅಂತ ಸರ್. ಎಲ್ಲಾರು ಪ್ರೀತಿಗೆ ಕರಿಯ 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 ಅಂತಾರೆ ಸರ್. ಅಲ್ಲಮ್ಮ, ಬೆಳಿಗ್ಗೆ ಕೆಲಸ ಕೊಟ್ಟಿದ್ದ ಆ 3 ಜನಕ್ಕೇನೆ. ಹೇಳು. ನಾನು ಈ ಕೂಡ್ಲೆ ಆ 3 ಜನನ ಡಿಸ್ಮಿಸ್ ಮಾಡ್ತೀನಿ. ಯಾಕೆ ಸರ್? ನಿನ್ನೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಒಬ್ಬ ಹೆಂಡತಿಗೆ ಕಣ್ಣು ಹೋಯ್ತು, ಒಬ್ಬ ಹೆಂಡತಿಗೆ ಕಾಲು ಹೋಯ್ತು ಅಂತ ಸುಳ್ಳು ಹೇಳಿ ನನ್ನ ಹತ್ರ ಕೆಲಸ ತಗೊಂಡಿದ್ದಾರೆ. ನಾನು ಈ 3 ಜನ ಖಂಡಿತ ಬಿಡೋದಿಲ್ಲ. ಹಾಗೆ ಮಾಡ್ಬೇಡಿ ಸರ್. ಏನೋ ಕೆಲಸ ಸಿಗ್ಲಿ ಅಂತ ಹಾಗೆ ಹೇಳಿರ್ಬೇಕು ಸರ್. ಅದಿರ್ಲಿ, ಆ 3 ಜನದಲ್ಲಿ ಕರ್ಗಿದಾರಲ್ಲ, ಅವನ ಹೆಂಡತಿ ಯಾರು? ನಾನೇ ಸರ್. ಅರೆ ಅಲ್ಲಮ್ಮ, ನೀ ಸತ್ತೇ ಹೋಗಿದೆ ಅಂತ ಸುಳ್ಳು ಹೇಳಿ ನನ್ನ ಹತ್ರ ಕೆಲಸ ತಗೊಂಡಿದ್ದಾನಲ್ಲ. ನೋಡೋ, ಯಾರನ್ನೇ ಬಿಟ್ರು ಅವನಂತೂ ಖಂಡಿತ ಬಿಡೋದಿಲ್ಲ. ನಮ್ಗೋಸ್ಕರನಾದ್ರೂ ಬಿಟ್ಬಿಡಿ ಸರ್. ಏನೋ ತಪ್ಪು ಮಾಡ್ಬಿಟ್ರು, ಕ್ಷಮಿಸ್ಬಿಡಿ ಸರ್ ಪ್ಲೀಸ್. ನೀವಿಷ್ಟು ಹೇಳ್ತಾ ಇದ್ದೀರಾ ಅಂತ ಬಿಡ್ತಿದ್ದೇನೆ. ಇಲ್ದೇ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾ ಇದ್ದೆ. ಅಲ್ಲಮ್ಮ, ಅವ್ರನ್ನ ಹೀಗೆ ಬಿಟ್ರೆ ನನ್ನೇ ಸಾಯಿಸ್ಬಿಟ್ಟು ನನ್ನ ಜಾಗದಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅಬ್ಬಾ, ಒಂದ್ ದೊಡ್ಡ ಪ್ರಾಬ್ಲಮ್ ಮುಗೀತು. ಎಲ್ಲಿ ಮುಗ್ದೋಯ್ತು? ಈಗ ಇನ್ನು ಶುರುವಾಯ್ತು. ನಾನ್ ಸತ್ತೋಗಿ ಅಂತ ಸುಳ್ಳು ಹೇಳಿದಾನಲ್ಲ, ಈಗ ಮನೆಗೆ ಹೋಗಿದ್ದ 1 ಅಲ್ಲ 2 ತೀರ್ಮಾನ ಮಾಡೇ ಬಿಡ್ತೀನಿ. ಸುಮ್ನಿರೆ ಸುಬ್ಬಿ. ಏನೋ ಪೋಲಿಗಳ ತರ ಸುತ್ತಾಡ್ಕೊಂಡ್ ಕಾಲ ಕಳಿದೆ. ಸುಳ್ಳು ಪಳ್ಳೋ ಹೇಳಿ ಕೆಲ್ಸ ಗಿಟ್ಟಿಸ್ಕೊಂಡ್ರಲ್ಲ, ಅದನ್ನ ನೆನ್ಸ್ಕೊಂಡ್ ಸಂತೋಷ ಪಡು. ನಾನ್ ಸತ್ತೋಗಿ ಅಂತ ನೆನ್ಸ್ಕೊಂಡ್ ಖುಷಿ ಪಡ್ತೀನಿ. ಅಕ್ಕ, ಅವ್ರು ನಮ್ ಹೆಸರು ಉಪಯೋಗಿಸಿ ಕೆಲಸ ತಗೊಂಡಿದ್ದಾರೆ ಅಂದ್ಮೇಲೆ ಅವ್ರ ಕೋಪ್ ಬಿಳ್ದಿದೆ ಅಂತ ಅರ್ಥ. ಇನ್ಮೇಲೇನಾದ್ರೂ ತಕರಾರು ಮಾಡಿದ್ರೆ ಬಾಸ್ ಹೇಳಿ ಮನೆ ಕಳ್ಸ್ಬಿಡೋಣ. ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಅವ್ರಿಗೆ ಕೆಲ್ಸ ಸಿಕ್ತಲ್ಲ, ಇನ್ಮೇಲೆ ಅವ್ರು ನಮ್ಮ ಹತ್ರ ಗಲಾಟೆ ಮಾಡಲ್ಲ ಬಿಡು. ಇನ್ಮೇಲಿಂದ ನಮ್ಗೆ ಒಳ್ಳೆ ದಿನಗಳು ಶುರು ಆಯ್ತು ಅನ್ಸುತ್ತೆ. ಇಬ್ರು ಸಂಬಳದಲ್ಲಿ ಒಬ್ರು ಸಂಬಳನ ಮನೆ ಖರ್ಚಿಗೆ ಉಪಯೋಗಿಸೋಣ, ಇನ್ನೊಬ್ರು ಸಂಬಳನ ಸಾಲಕ್ಕೆ ಕಟ್ಟೋಣ. ಮಿಕ್ಕಿದೆಲ್ಲ ಬ್ಯಾಂಕ್ ಹಾಕ್ಬಿಡೋಣ. ಆ ಸುಗುಣಕ್ಕಂತಾರನೆ ನಾವು ದೊಡ್ಡ ಸೈಟ್, ದೊಡ್ಡ ಮನೆ ತಗೊಂಡು ಖುಷಿಯಾಗಿರೋಣ.